ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ನಿಮ್ಮ ಮನೆಗೆ ಯಾವ ಥರ ಟೈಲ್ಸ್ ಸೆಲೆಕ್ಷನ್ ಮಾಡಬೇಕಂತ ಹೇಳ್ಕೊಡ್ತೀವಿ. ಬಾತ್ರೂಮಿಗಾಗಲಿ, ಹಾಲಿಗಾಗಲಿ, ಕಿಚನಿಗಾಗಲಿ, ಪಾರ್ಕಿಂಗಿಗಾಗಲಿ, ಸೊ ಬೆಡ್ರೂಮಿಗಾಗಲಿ ನೀವು ಯಾವ ಥರ ಸೆಲೆಕ್ಷನ್ ಮಾಡಬೇಕು, ಸೈಜ್ ಹೆಂಗಿರಬೇಕು, ಸೊ ಯಾವ ಥರ ಸೆಲೆಕ್ಷನ್ ಮಾಡಿದರೆ ಮನೆ ಲಕ್ಸುರಿಯಾಗಿ ಕಾಣುತ್ತೆ, ಕಲರ್ ಕಾಂಬಿನೇಷನ್ಗೆ ಯಾವ ಥರ ಸೆಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ನಾವು ನಿಮಗೆ ಇವತ್ತು ಟೈಲ್ಸ್ ಸೆಲೆಕ್ಷನ್ ಬಗ್ಗೆ ಹೇಳ್ತೀವಿ. ಇನ್ನು ನಮ್ಮ ಚಾನಲಿಗೆ ಯಾರ್ಯಾರು ಹೊಸ ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನಮ್ಮ ಚಾನಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಈಗ ಮನೆಯೆಲ್ಲ ನೀವು ರೆಡಿ ಮಾಡಿರ್ತೀರಾ, ಪ್ಲಾಸ್ಟ್ರಿಂಗ್ ಎಲ್ಲ ಆಗಿರುತ್ತೆ, ನೀವು ಟೈಲ್ಸು ಸೆಲೆಕ್ಷನ್ ಮಾಡೋಕ್ಕೆ ಅಂಗಡಿಗೆ ಹೋಗ್ತೀರಾ. ಸೊ ಅವರು ಒಂದು 2-3-4 ಒಂದು ವೆರೈಟೀಸ್ ಆಫ್ ಟೈಲ್ಸ್ ನಿಮಗೆ ತೋರಿಸ್ತಾರೆ, ಸ್ಯಾಂಪಲ್ ಡಿಸ್ಪ್ಲೇಗೆ ಇಟ್ಟಿರೋದು. ಸೊ ಅದರಲ್ಲಿ ನೀವು ಯಾವುದೋ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಬಂದುಬಿಡ್ತೀರಾ. ಟೈಲ್ಸ್ ಸೆಲೆಕ್ಷನ್ ಮಾಡೋ ಟೈಮ್ನಾಗ ಏನು ಮಾಡಬೇಕು ಅಂದರೆ, ನೀವು ಟೈಲ್ಸಲ್ಲಿ 2 ಟೈಪ್ ಇರ್ತವೆ. ಒಂದು ವಿಟ್ರಿಫೈಡ್ ಟೈಲ್ಸ್ ಇರುತ್ತೆ, ಇನ್ನೊಂದು ಸೆರಾಮಿಕ್ ಟೈಲ್ಸ್ ಇರುತ್ತೆ. ಸೊ ಸೆರಾಮಿಕ್ ಎಲ್ಲಿ ಯೂಸ್ ಮಾಡಬೇಕು, ವಿಟ್ರಿಫೈಡ್ ಎಲ್ಲಿ ಯೂಸ್ ಮಾಡಬೇಕಂತ ನಾವು ಹೇಳ್ತೀವಿ ನಿಮಗೆ. ಸೊ ಯಾವಾಗಲೂ ನೀವು ಮನೆ ಒಳಗೆ ಯೂಸ್ ಮಾಡ್ತಾ ಇದ್ದೀರಂದರೆ ನೀವು ವಿಟ್ರಿಫೈಡ್ ಟೈಲ್ಸನ್ನು ಯೂಸ್ ಮಾಡಿ. ವಿಟ್ರಿಫೈಡ್ ಟೈಲ್ಸಲ್ಲೂ ನಿಮಗೆ ಏನಾಗುತ್ತೆ ಅಂದರೆ, ಇದರೊಳಗೆ ನಿಮಗೆ ಪ್ರೀಮಿಯಮ್ ಇರುತ್ತೆ, ಸ್ಟ್ಯಾಂಡರ್ಡ್ ಇರುತ್ತೆ, ಆಮೇಲೆ ಕಮರ್ಷಿಯಲು ಇರುತ್ತೆ. ಸೊ ಜನರಲ್ ಆಗಿ ಏನು ಮಾಡಬೇಕು, ಎಲ್ಲರೂ ಈಗ ದೊಡ್ಡ ದೊಡ್ಡವು ಕಾಂಪ್ಲೆಕ್ಸ್ ಇದ್ದಾವೆ, ಆಮೇಲೆ ಕಮರ್ಷಿಯಲ್ ಲೈಕ್ ಸ್ಕೂಲ್ಸ್ ಇದ್ದಾವೆ, ಹಾಸ್ಟೆಲ್ಸ್ ಇದ್ದಾವೆ, ಇಂಥವರೆಲ್ಲ ಏನು ಮಾಡ್ತಾರೆ, ಕಮರ್ಷಿಯಲು ಜನರಲಾಗಿ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಸ್ಟ್ಯಾಂಡರ್ಡಿಗೆ ಹೋಗ್ತಾರೆ. ಸೊ ಈಗ ಮನೆಗೆ ಒಂದು ಲಕ್ಸುರಿ ಲುಕ್ ಕೊಡಬೇಕಂದ್ರೆ ನೀವು ಯಾವಾಗಲೂ ಪ್ರೀಮಿಯಮ್ಮು ಮೆಟೀರಿಯಲನ್ನೇ ಯೂಸ್ ಮಾಡಿ. ವಿಟ್ರಿಫೈಡ್ ಟೈಲ್ಸಲ್ಲಿ ಮನೆಗೆ ಯಾವಾಗಲೂ ಈಗ ಲಕ್ಸುರಿಯಾಗಿ ಕಾಣಿಸ್ಬೇಕಂದ್ರೆ, ನೀವು ಪ್ರೀಮಿಯಮ್ ಆಗಿ ಮನೆ ನಿಮ್ಗೆ ಕಾಣಬೇಕಂದ್ರೆ, ಆಮೇಲೆ ವಿಶಾಲವಾಗಿ ನಿಮ್ಮದು ಹಾಲು, ಬೆಡ್ರೂಮು, ಕಿಚನ್ ಕಾಣಬೇಕಂದ್ರೆ ಮ್ಯಾಕ್ಸಿಮಮ್ ಸೈಜಿಂದು ನೀವು ಯೂಸ್ ಮಾಡಬಹುದು. ಲೈಕು 2x4 ಸೈಜ್ ಯೂಸ್ ಮಾಡಬಹುದು ವಿಟ್ರಿಫೈಡ್ ಟೈಲ್ಸಲ್ಲಿ. 2.5 ಸೈಜಿಂದು ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಾಂದರೆ 6-4 ಸೈಜಿಂದು ಇರುತ್ತೆ, ಅದು ಯೂಸ್ ಮಾಡ್ಬೋದು. ಇಲ್ಲಾಂದರೆ 8 ಫೀಟು 4 ಫೀಟಿಂದು ಟೈಲ್ಸ್ ಇರ್ತವೆ, ಅದನ್ನು ಯೂಸ್ ಮಾಡ್ಕೋಬಹುದು. ಇಂಥವು ನೀವು ವಿಶಾಲವಾಗಿರೋ ಪ್ಲ್ಯಾಂಕ್ಸ್ ಅಂದರೆ ಈಗ ವಿಟ್ರಿಫೈಡ್ ಟೈಲ್ಸ್ ನೀವು ಯೂಸ್ ಮಾಡಿದರೆ ನಿಮ್ಮ ಮನೆಗೆ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಆವಾಗ ಕಲರ್ ಕಾಂಬಿನೇಷನು ಆ ಟೈಲ್ಸಿಗೆ ಚೆನ್ನಾಗಿ ನೀವು ಸೆಟ್ ಮಾಡ್ತಾ ಇದ್ದೀರಂದರೆ ನಿಮ್ಮ ಮನೆ ಭಾಳ ಪ್ರೀಮಿಯಮ್ ಲಕ್ಸುರಿಯಾಗಿ ಕಾಣುತ್ತೆ. ಎಷ್ಟು ದೊಡ್ಡ ಸೈಜ್ ನೀವು ಟೈಲ್ಸನ್ನು ಯೂಸ್ ಮಾಡ್ತೀರಾ ಅಷ್ಟು ಮನೆ ನಿಮ್ಮ ಸುಂದರವಾಗಿ ಕಾಣುತ್ತೆ. ಆದರೆ ಇದರೊಳಗೆ ಏನು ಒಂದು ಡಿಸಡ್ವಾಂಟೇಜಸ್ ಇದೆ ಅಂದರೆ, ನಿಮಗೆ ಇದ್ರದ್ದು ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ 2x4 ನೀವು ಕಂಪೇರ್ ಮಾಡಿದರೆ ಸೈಜು ಸ್ಟಾರ್ಟಿಂಗ್ ನೀವು 45 ರೂಪಾಯಿನ ಹಿಡಿದು ನಿಮಗೆ 65-80 ರೂಪಾಯಿ ತನಕನೂ ಹೋಗುತ್ತೆ. ಅಂದರೆ ಕಜಾರಿಯ ಟೈಲ್ಸ್ ಏನಾರು ತೊಗೊತಾ ಇದ್ದೀರಂದರೆ ಅದು 85 ರೂಪಾಯಿ ತನಕನೂ ಹೋಗುತ್ತೆ ನಿಮಗೆ. ಈಗ ಬೇರೆ ಬ್ರ್ಯಾಂಡ್ ಏನಾರು ಹೋಗ್ತಾ ಇದ್ದೀರಂದರೆ ನೀವು ನಿಮಗೆ 45ಇಂದ ಹಿಡಿದು 65 ರೂಪಾಯಿ ತನಕನೂ ನಿಮಗೆ ಇದು 2x4 ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಸಣ್ಣ ಸೈಜ್ ತೊಗೊಂಡ್ರೆ 2x2 ಆಗಲಿ, 3x3 ಆಗಲಿ, ಆ ಥರ ಎಲ್ಲ ನೀವು ಹೋಗ್ತಾ ಇದ್ದೀರಂದರೆ ಅದು ಕಡಿಮೆ ಇರುತ್ತೆ ರೈಟ್. ನಿಮಗೆ 30-40 ರೇಂಜಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಆದರೆ ನೀವು ಲಕ್ಸುರಿಯಾಗಿ ಕಾಣಿಸ್ಬೇಕಂದ್ರೆ 2x4 ಟೈಲ್ಸನ್ನೇ ನೀವು ಯೂಸ್ ಮಾಡಿ. ಇಲ್ಲ ಅದಕ್ಕಿಂತ ಬಿಯಾಂಡ್ ಅಂದರೆ ಈಗ ನಿಮಗೆ 2x4 ಒಂದು ರೇಂಜಿಗೆ, ಅದು ಬಿಟ್ಟು ನಿಮಗೆ 2.5 ಫೀಟು 5 ಫೀಟಿಂದು ಸಿಗ್ತವೆ, 6x4 ಸಿಗ್ತವೆ, 8x4 ಸಿಗ್ತವೆ. ನೀವು ಇದರೊಳಗೆ ನಿಮ್ಮ ಮನೆ ಯಾವ ಥರ ಇದೆ, 60x40, 30x40, 30x50 ನೀವು ಯಾವ ಥರ ಇದೆ ಆ ಟೈಪಲ್ಲಿ ನೀವು ಮ್ಯಾಕ್ಸಿಮಮ್ ಆಗಿ ನಿಮ್ಮ ಇಂಜಿನಿಯರ್ ಸಲಹೆ ತೊಗೊಂಡು ನೀವು ಇದೆಲ್ಲ ಸೆಟ್ ಮಾಡ್ಬೋದು. ನಿಮ್ಮ ಹಾಲಿಗೆ ಈಗ 2x4 ನೀವು ಸೆಲೆಕ್ಷನ್ ಮಾಡಿ, ಈಗ 30-40 ಸೈಜ್ ಇದೆ ಅಂತ ತಿಳ್ಕೊಳ್ಳಿ ಮನೆಯದು. ನೀವು ಹಾಲಿಗೆ ಒಂದು 2x4 ಸೆಲೆಕ್ಷನ್ ಮಾಡಿದ್ದೀರಾ, ಅದಕ್ಕೆ ನೀವು ಟೈಲ್ಸ್ ಹಾಕ್ತಾ ಇದ್ದೀರಾ ಅಂದರೆ ನೀವು ಸ್ಪೇಸರು ಯೂಸ್ ಮಾಡ್ಕೋಬಹುದು, ಇಲ್ಲಾಂದರೆ ಪೇಪರ್ ಜಾಯಿಂಟನ್ನು ನೀವು ಯೂಸ್ ಮಾಡ್ಕೋಬಹುದು. ಸೊ ಹಾಲಿಗೆ ಮೋಸ್ಟ್ಲಿ ನೀವು ಪೇಪರ್ ಜಾಯಿಂಟನ್ನೇ ಮೋಸ್ಟ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ, ಯಾಕಂದರೆ ಸ್ಪೇಸರ್ ಜಾಸ್ತಿ ಬಿಡೋದಿಲ್ಲ. ಬಿಟ್ಟರು 1 mm 2 mm ಲೆಕ್ಕಕ್ಕೆ ಬಿಡ್ಬೋದು. ನೀವು ಬಾತ್ರೂಮಿಗೆ ಆಗಲಿ ಟಾಯ್ಲೆಟ್ಸಿಗಾಗಲಿ 2x4 ಯೂಸ್ ಮಾಡಿ ಟೈಲ್ಸು, ಅದನ್ನು ಲಕ್ಸುರಿಯಾಗಿ ಕಾಣುತ್ತೆ. 2x4 ಯೂಸ್ ಮಾಡ್ತಾ ಇದ್ದೀರಂದರೆ ನೀವು ಆಯ್ತಲ್ಲ ಅಲ್ಲಿ ಸ್ಪೇಸರು ಬಿಟ್ಟು ಬೇಕಾದರೆ ಯೂಸ್ ಮಾಡ್ಕೋಬಹುದು. ಆದರೆ ನೀವು ಟೈಲ್ಸು ವಾಲಿಗೆ ವಿಟ್ರಿಫೈಡ್ ಟೈಲ್ಸ್ ಹಾಕ್ತಾ ಇದ್ದೀರಾ ಬಿಗ್ ಸೈಜ್ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಆಯ್ತಲ್ಲ ಅಡಿಷಿವನ್ನೇ ಯೂಸ್ ಮಾಡಬೇಕು. ಎಲ್ಲರೂ ಭಾಳ ಜನ ಏನು ಮಾಡ್ತಾರೆ, ನಾರ್ಮಲ್ ಸಿಮೆಂಟನ್ನೇ ಯೂಸ್ ಮಾಡಿ ವಾಲಿಗೂ ಹಾಕಿಬಿಡ್ತಾರೆ. ಸೊ ಆ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಆಯ್ತಲ್ಲ ವಾಲಿಗೆ ಯೂಸ್ ಮಾಡ್ತಾ ಇದ್ದೀರಾ ಬಿಗ್ ಸೈಜ್ ಇದು 2.5 ಆಮೇಲೆ 5 ಫೀಟಿಂದು 6x4 ಆ ಥರ ನಿಮ್ಮದು ಟಾಯ್ಲೆಟು ಬಾತ್ರೂಮ್ ಜಾಸ್ತಿ ದೊಡ್ಡದಿದೆ ಅಂದರೆ 2x4 ಯೂಸ್ ಮಾಡಿ. ಅಂದರೆ ಅಡೇಶಿವ್ ಯೂಸ್ ಮಾಡಲೇಬೇಕು ನೀವು. ವಿತೌಟ್ ಅಡೇಶಿವ್ ಯೂಸ್ ಮಾಡಿಲ್ದಂಗೆ ನೀವು ವಿಟ್ರಿಫೈಡ್ ಟೈಲ್ಸು ಗೋಡೆಗೆ ಹಾಕಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಬೀಳೋ ಚಾನ್ಸಸ್ ಬೇಗ ಇರುತ್ತೆ ನಾರ್ಮಲ್ ಸಿಮೆಂಟಿಗೆ. ಇನ್ನೊಂದು ಏನಂದರೆ, ಈಗ ಟೈಲ್ಸು ಸೆಲೆಕ್ಷನ್ ಮಾಡೋ ಟೈಮ್ನಾಗ ಏನು ಮಾಡ್ತೀವಿ, ಈಗ ನಾನು ನಿಮಗೆ ಹೇಳ್ದಂಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ, ಆಮೇಲೆ ಸ್ಟ್ಯಾಂಡರ್ಡ್ ಇರುತ್ತೆ. ಪ್ರೀಮಿಯಂ ಅಂದರೆ ನಿಮಗೆ PRE ಅಂತ ಬರೆದಿರುತ್ತೆ, ಅದ್ರ ಮೇಲೆ ಟೈಲ್ಸ್ ಬಾಕ್ಸಲ್ಲೇ ಇರುತ್ತೆ, ನೀವು ನೋಡ್ಕೊಂಡು ತೊಗೋಬಹುದು. ಸೊ ಆಮೇಲೆ ನಿಮಗೆ STD ಅಂತಲೂ ಇರುತ್ತೆ, ಅದು ಸ್ಟ್ಯಾಂಡರ್ಡು ಟೈಲ್ಸು ಅಂತ. ಸೊ ಆಮೇಲೆ ಇನ್ನೊಂದು ಇರುತ್ತೆ COM ಅಂತ ಕಮರ್ಷಿಯಲ್ಲು. ಇದು 3 ಟೈಪ್ ನಿಮಗೆ ಸಿಗ್ತವೆ ಅಂಗಡಿಯಲ್ಲಿ. ನೀವು ಪರ್ಚೇಸ್ ಮಾಡೋ ಟೈಮ್ನಾಗೆ ನೀವು ಕೇಳಿ ತೊಗೋಬಹುದು ಬೇಕಾದರೆ, ಪ್ರೀಮಿಯಮ್ಮು, ಸ್ಟ್ಯಾಂಡರ್ಡು, ಆಮೇಲೆ ಕಮರ್ಷಿಯಲ್ ಅಂತ. ನೀವು ನಿಮ್ಮ ಮನೆಗೆ ಯಾವಾಗಲೂ ಸೆಲೆಕ್ಷನ್ ಮಾಡೋ ಟೈಮ್ನಾಗೆ ನೀವು ಐತಲ್ಲ PRE ಅನ್ನೋದು ಪ್ರೀಮಿಯಂ ಟೈಲ್ಸನ್ನೇ ನೀವು ನಿಮ್ಮ ಮನೆಗೆ ಸೆಲೆಕ್ಷನ್ ಮಾಡಿ. ಈಗ ಹಾಲಿಗೆ ನೀವು ಒಂದು ಸೆಲೆಕ್ಷನ್ ಮಾಡಿದ್ದೀರಾ ಟೈಲ್ಸು, ಆ ಸೆಲೆಕ್ಷನ್ ಮಾಡಿದ್ದೀರಾ ಅಂದರೆ ನೀವು ಅದರೊಳಗೆ ಹೈ ಗ್ಲಾಸಿ
ಆಮೇಲೆ ಒಂದು ಗ್ಲಾಸಿ, ಆಮೇಲೆ ನಿಮಗೆ ಮ್ಯಾಟ್ ಫಿನಿಶಿಂಗ್. ಇದು 3 ಟೈಪ್ ಸಿಗ್ತವೆ. ಒಂದು ಮ್ಯಾಟ್ ಫಿನಿಶಿಂಗ್ ಅಂದರೆ ನಿಮಗೆ ಆ್ಯಂಟಿ ಸ್ಕಿಡ್ ಇರುತ್ತೆ, ಅಂದರೆ ಜಾರೋದಿಲ್ಲ, ನೈಸ್ ಆಗಿರೋದಿಲ್ಲ. ಸೊ ಜಾಸ್ತಿ ಅದು ಸ್ವಲ್ಪ ಸ್ಕಿಡ್ ಟೈಪ್ ಇರುತ್ತೆ, ಆ್ಯಂಟಿ ಸ್ಕಿಡ್ ಇರುತ್ತೆ, ಜಾರೋದಿಲ್ಲ ನಿಮಗೆ. ಸೊ ಇನ್ನೊಂದು ಗ್ಲಾಸಿ ಮತ್ತು ಹೈ ಗ್ಲಾಸಿ, ಇದು ಇನ್ನೂ 2 ಬರ್ತವೆ. ಮೋಸ್ಟ್ಲಿ ನೀವು ಫ್ಲೋರಿಂಗಿಗೆ ಹೋಗ್ತಾ ಇದ್ದೀರಾ ಅಂದರೆ ಆ್ಯಂಟಿ ಸ್ಕಿಡ್ ಟೈಲ್ಸನ್ನೇ ಯೂಸ್ ಮಾಡಿ. ಯಾಕಂದರೆ ಸ್ವಲ್ಪ ನೀರು ಬಿದ್ದರೆ, ಏನಾರ ಎಣ್ಣೆ ಬಿತ್ತು, ಏನಾರ ಬಿತ್ತಂದ್ರೂ ನೀವು ಜಾರೋದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮಕ್ಕಳು ಬೇಗ ಜಾರು ಬಿಡ್ತಾರೆ. ಸೊ ನೀರು ನಿಮಗೆ ಬೇಕಾಗಿ ಕಾಣೋದಿಲ್ಲ, ಯಾಕಂದರೆ ಟೈಲ್ಸ್ ಇರುತ್ತೆ, ವಿಟ್ರಿಫೈಡ್ ಟೈಲ್ಸು ಲೈಟ್ ಇರುತ್ತೆ, ಮತ್ತು ಸೊ ಹಾಗಾಗಿ ಲೈಟಿಗೆ ರಿಫ್ಲೆಕ್ಷನ್ ಆಗಿ ಬೇಗ ನಿಮಗೆ ಕಾಣೋದಿಲ್ಲ ನೀರು, ಆಯಿಲು. ಹಾಗಾಗಿ ಏನಾಗುತ್ತೆ, ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹೈ ಗ್ಲಾಸಿ ಟೈಲ್ಸನ್ನು ನೀವು ವಿಟ್ರಿಫೈಡ್ ಹೈ ಗ್ಲಾಸಿ ಟೈಲ್ಸು ನೀವು ಫ್ಲೋರಿಂಗಿಗೆ ಯಾವಾಗಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಟ್ ಫಿನಿಶಿಂಗು ಆ್ಯಂಟಿ ಸ್ಕಿಡ್ ಟೈಲ್ಸನ್ನೇ ನೀವು ಐತಲ್ಲ ಫ್ಲೋರಿಂಗಿಗೆ ಯೂಸ್ ಮಾಡಿ. ಸೊ ಇದೇ ಥರ ನಿಮಗೆ ಬೆಡ್ರೂಮು ಆಮೇಲೆ ಕಿಚನ್ನು ಅದಕ್ಕೂ ಐತಲ್ಲ ಫ್ಲೋರಿಂಗಿಗೆ ಅಂದಮೇಲೆ ಎಲ್ಲವೂ ಆ್ಯಂಟಿ ಸ್ಕಿಡ್ ಟೈಲ್ಸನ್ನೇ ಯೂಸ್ ಮಾಡಿ, ಮ್ಯಾಟ್ ಫಿನಿಶಿಂಗ್ ಟೈಲ್ಸನ್ನೇ ಯೂಸ್ ಮಾಡಿ. ಅದರೊಳಗೂ ನಿಮಗೆ ಏನಾಗುತ್ತೆ 4 ಇಂಚಸ್ ಬೈ 8 ಫೀಟಿಂದು ಇಲ್ಲಾಂದರೆ 6 ಫೀಟಿಂದು ನಿಮಗೆ ಏನು ಸಿಗುತ್ತೆ, ಫ್ಲ್ಯಾಂಕ್ ಸಿಗುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ ನಿಮಗೆ ಸೊ ಟೈಲ್ಸ್ ಫ್ಲೋರಿಂಗ್ ವುಡನ್ ಫ್ಲೋರಿಂಗ್ ಟೈಪ್ ಕಾಣುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದರೆ ನಿಮಗೆ 2x4 ಯೂಸ್ ಮಾಡ್ತಾ ಇದ್ದೀರಾ ಕಿಚನ್ನು ಮತ್ತು ಬೆಡ್ರೂಮಿಗೆ ಅಂದ್ರೆ ಅದನ್ನು ಐತಲ್ಲ 2x4 ಅಲ್ಲಿ ನಿಮಗೆ ಮ್ಯಾಟ್ ಫಿನಿಶಿಂಗು ಆ್ಯಂಟಿ ಸ್ಕಿಡ್ ಟೈಲ್ಸ್ ಸಿಗುತ್ತೆ. ಟೋಟಲ್ ಆಗಿ ನೀವು ಫ್ಲೋರಿಂಗಿಗೆ ಒಂದೇ ಟೈಪ್ ಟೈಲ್ಸನ್ನು ನೀವು ಹಾಕ್ಬಹುದು. ಸೊ ಆ ಥರನೇ ಮಾಡಿ ವೇಸ್ಟೇಜು ಕಡಿಮೆ ಆಗುತ್ತೆ. ಈಗ ನೀವು ಬಾತ್ರೂಮ್ ವಾಲು, ಟಾಯ್ಲೆಟ್ ವಾಲಿಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ ಬಾತ್ರೂಮು ಟಾಯ್ಲೆಟ್ ವಾಲಿಗೆ ಯಾವಾಗಲೂ ಹೈ ಗ್ಲಾಸಿ ಟೈಲ್ಸನ್ನೇ ಯೂಸ್ ಮಾಡಿ, ವಿಟ್ರಿಫೈಡ್ ಟೈಲ್ಸು. ಜನರಲ್ ಆಗಿ ನಿಮಗೆ ಈಗ ಹಳೆ ಮನೆಗೆ ಈಗ ಬಿಫೋರ್ 2 ಇಯರ್ಸು 3 ಇಯರ್ಸು ಪ್ರೆಸೆಂಟು ನಿಮಗೆ 12x18 ಇಂಚ್ ಸೈಜಿಂದು ಆಗಲಿ 2x1 ಸೈಜಿಂದಾಗಲಿ ನಿಮಗೆ ಟೈಲ್ಸ್ ಸಿಗ್ತವೆ. ಬಟ್ ಅದು ಅಷ್ಟು ಲಕ್ಸುರಿಯಸ್ ಲುಕ್ ಕೊಡಲ್ಲ, ನಿಮಗೆ ಪ್ರೀಮಿಯಂ ಲುಕ್ ಕೊಡಲ್ಲ. ಸೊ ಹಾಗಾಗಿ 2x4 ಸೈಜನ್ನೇ ನೀವು ಐತಲ್ಲ ವಾಲಿಗೂ ಯೂಸ್ ಮಾಡ್ಕೋಬಹುದು, ಬಾತ್ರೂಮು ಟಾಯ್ಲೆಟ್ ವಾಲಿಗೆ. ಸೊ ಅದ್ರಾಗೂ ನೀವು ಕಲರ್ ಕಾಂಬಿನೇಷನ್ನು 4 ವಾಲ್ ಇರ್ತಾವಲ್ಲ, ಅದಕ್ಕೂ ಐತಲ್ಲ ಒಂದು ಡಾರ್ಕ್ ಒಂದು ಲೈಟ್ ಆ ಟೈಪ್ ನೀವು ಸೆಟ್ ಮಾಡಿದರೆ ವಾಲ್ಸ್ ಅಪೋಸಿಟಿಗೆ ಲೆಕ್ಕಕ್ಕೆ ಫ್ಲೋರಿಂಗಿಗೆ ಕಾಂಬಿನೇಷನ್ ಮಾಡಿ ಅದನ್ನು ಬಹಳ ಪ್ರೀಮಿಯಮ್ಮು ಲಕ್ಸುರಿಯಾಗಿ ಕಾಣುತ್ತೆ. ಆದರೆ ನೀವು ಇಲ್ಲೇ ಇದೆಯಲ್ಲ ಹೈ ಗ್ಲಾಸಿ ಯೂಸ್ ಮಾಡ್ಕೋಬಹುದು. ಫ್ಲೋರಿಂಗಿಗೆ ನೀವು ಐತಲ್ಲ ಆ್ಯಂಟಿ ಸ್ಕಿಡ್ ಮ್ಯಾಟ್ ಫಿನಿಶಿಂಗ್ ಟೈಲ್ಸನ್ನು ಯೂಸ್ ಮಾಡ್ಬೋದು. ಈಗ ನೀವು ಕಿಚನಿಗೆ ಬರ್ತಾ ಇದ್ದೀರಾ ಅಂದರೆ ಕಿಚನಿಗೆ ನಾವು ಏನು ಮಾಡ್ಬೋದು, ಕಿಚನಿಗೆ ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ ಟೈಲ್ಸ್ ಯೂಸ್ ಮಾಡ್ಬೋದು. ವಾಲಿಗೆ ಐತಲ್ಲ ಇಲ್ಲೂ 2x4 ಸೈಜು ನೀವು ಯೂಸ್ ಮಾಡ್ಕೋಬಹುದು. ಹೆಂಗಿದ್ರು ನೀವು ಮಾಡ್ಯುಲರ್ ಕಿಚನ್ನು ಇಟಾಲಿಯನ್ ಟೈಪ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಏನೀಗ ಪ್ಲ್ಯಾಟ್ಫಾರ್ಮ್ ಅಬೋ ಏನು ನಾವು ಯೂಸ್ ಮಾಡ್ತೀವಿ, ಕಿಚನ್ ಪ್ಲ್ಯಾಟ್ಫಾರ್ಮ್ ಅಬೋ ಅಲ್ಲಿ ಐತಲ್ಲ ಎಲ್ಲ 2x4 ಅನ್ನೇ ಯೂಸ್ ಮಾಡಿ, ಅದನ್ನು ನಿಮಗೆ ಪ್ರೀಮಿಯಂ ಲುಕ್ಕಾಗಿ ಕಾಣುತ್ತೆ. ಸೊ ಆಮೇಲೆ ಸ್ಪೇಷಿಯಸ್ಸು ಜಾಸ್ತಿ ಒಂದು ಪ್ರೀಮಿಯಂ ಲುಕ್ಕಲ್ಲಿ ನಿಮಗೆ ಸ್ಪೇಸಿಯಸ್ ಆಗೂ ಕಾಣುತ್ತೆ ಕಿಚನ್ನು. ಬಾತ್ರೂಮ್ ವಾಲ್ ಆಗಿದೆ. ಬಾತ್ರೂಮ್ ಫ್ಲೋರಿಂಗನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಭಾಳ ಜನ 1x1 ಸೈಜ್ ಆಗಲಿ, ಆಮೇಲೆ 15x15 16x16 ಸೈಜ್ ಆಗಲಿ ಇಂಥವೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದ್ರಾಗೂ ನಾವು ಏನು ಮಾಡಬೇಕು, ರಫ್ ಆಗಿ ಚೆಕ್ ಮಾಡ್ಕೋಬೇಕು ಯಾವ ಥರ ಟೈಲ್ಸ್ ಇದೆ ಅಂತ. ಅದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ರಫ್ ಆಗಿರೋದು ಆ್ಯಂಟಿ ಸ್ಕಿಡ್ ಟೈಲ್ಸನ್ನು ಬಾತ್ರೂಮ್ ಫ್ಲೋರಿಗೆ ಟಾಯ್ಲೆಟ್ ಫ್ಲೋರಿಗೆ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಯಾವಾಗಲೂ ನೀರು ಅಲ್ಲೇ ಇರುತ್ತೆ, ಬಾತ್ರೂಮಲ್ಲಿ ಯಾವಾಗಲೂ ನೀರು ಇರ್ತದೆ. ಸೊ ನಾವು ಸ್ನಾನ ಮಾಡ್ತಾ ಇರ್ತೀವಿ, ಬಟ್ಟೆ ಒಗಿತಾ ಇರ್ತೀವಿ, ಸೊ ಏನಿದ್ರು ಅಲ್ಲೇ ನೀರು ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಕಾಲು ಜಾರೋದು ಸ್ಕಿಡ್ ಆಗೋದು ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಬಾತ್ರೂಮು ಟಾಯ್ಲೆಟ್ ಫ್ಲೋರಿಂಗನ್ನು ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಆ್ಯಂಟಿ ಸ್ಕಿಡ್ ಟೈಲ್ಸನ್ನೇ ನೋಡಿ, ರಫ್ ಆಗಿರೋ ಟೈಲ್ಸನ್ನೇ ನಾವು ನೋಡಿ ಯೂಸ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಪಾರ್ಕಿಂಗ್ ವಾಲು ಮತ್ತು ಪಾರ್ಕಿಂಗ್ ಫ್ಲೋರಿಂಗ್ ನೋಡಬೇಕಾಗುತ್ತೆ ನೋಡ್ಬೋದು. ಪಾರ್ಕಿಂಗ್ ವಾಲಿಗೆ ಜನರಲ್ ಆಗಿ 2x4 ಸೈಜು 2x4 ಸೈಜಲ್ಲಿ ನೀವು ಸ್ಪೇಸರ್ ಕೊಟ್ಟು ಒಳ್ಳೆ ಡಿಸೈನನ್ನು ಕಾಂಬಿನೇಷನ್ ಡಾರ್ಕ್ ಆಗಲಿ ಲೈಟ್ ಆಗಲಿ ಸೆಲೆಕ್ಷನ್ ಮಾಡಿ ಯೂಸ್ ಮಾಡ್ಕೋಬಹುದು. ಪಾರ್ಕಿಂಗ್ ವಾಲಿಗೆ ಒಳ್ಳೆ ಹೈ ಗ್ಲಾಸಿ ಟೈಲ್ಸನ್ನು ಯೂಸ್ ಮಾಡಿ. ಸೊ ಮೊದಲು ಈಗ ಗ್ರಾನೈಟು ಯೂಸ್ ಮಾಡ್ಕೋಬಹುದು ಡಿಸೈನ್ ಪ್ರಕಾರ. ನಾವು ಟೈಲ್ಸಿಗೆ ಈ ವಿಡಿಯೋದಲ್ಲಿ ಟೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ನಾವು ವಿಟ್ರಿಫೈಡ್ ಟೈಲ್ಸು 2x4 ಯೂಸ್ ಮಾಡ್ಕೋಬಹುದು. ಇನ್ನು ನಮ್ಮ ಮನೆ ದೊಡ್ಡದಾಗಿದೆ ಅಂದರೆ ನೀವು ಐತಲ್ಲ 2.5 ಫೀಟಿಂದ ಯೂಸ್ ಮಾಡ್ಕೋಬಹುದು. ಡಿಪೆಂಡ್ ಅಪಾನ್ ದ ಡಿಸೈನು ನಾವು ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ. ಸೊ ಅದಕ್ಕೂ ನೀವು ಅಡೇಶಿ ಯೂಸ್ ಮಾಡಿ ವಾಲಿಗೆ ವಿಟ್ರಿಫೈಡ್ ಟೈಲ್ಸು ನೀವು ಸೆಟ್ ಮಾಡ್ಬೋದು. ಹೈ ಗ್ಲಾಸಿನೇ ಟೈಲ್ಸು ಯೂಸ್ ಮಾಡಿ ವಾಲಿಗೆ. ಸೊ ಆಮೇಲೆ ಪಾರ್ಕಿಂಗ್ ಫ್ಲೋರಿಂಗಿಗೆ ಹೋಗ್ತಾ ಇದ್ದೀರಾ ಅಂದರೆ ಪಾರ್ಕಿಂಗ್ ಫ್ಲೋರಿಗೆ ಈಗ ಜನರಲ್ ಆಗಿ ಟೈಲ್ಸು ಥಿಕ್ನೆಸ್ಸು 10 mm to 12 mm ಇರುತ್ತೆ. ಸೊ ಹಾಗಾಗಿ ಗ್ರಾನೈಟಿಗೆ ಹೋದರೆ ನಿಮಗೆ 20 mm ತನಕನೂ ಸಿಗುತ್ತೆ. ಅದಕ್ಕೆ ಏನು ಮಾಡಿ, ಈಗ ನಾವು ಪಾರ್ಕಿಂಗಿಗೆ ಫ್ಲೋರಿಂಗ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಒಳ್ಳೆ ಸ್ವಲ್ಪ ಥಿಕ್ನೆಸ್ ಆಗಿರೋದು 16 mm to 18 mm ಆಗಲಿ 20 mm ಆಗಲಿ ಈ ಥರ 20 mm ವಿಟ್ರಿಫೈಡ್ ಟೈಲ್ಸಲ್ಲಿ ಬರೋದು ಕಡಿಮೆ. ಸೊ ಹಾಗಾಗಿ ಏನು ಮಾಡಿ, ಮಿನಿಮಮ್ ಒಂದು 15 to 16 mm ರೇಂಜಲ್ಲಿ ಥಿಕ್ನೆಸ್ ಇರುತ್ತೆ ಟೈಲ್ಸಿಂದು ಅಂತ ಯೂಸ್ ಮಾಡಿ. ಯಾಕಂದರೆ ನೀವು ಕಾರ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರ, ಜನರಲಾಗಿ ಎಲ್ಲರೂ ಬರೋದು ಹೋಗೋದು ಅಲ್ಲಿನೇ ಇರುತ್ತೆ. ಸೊ ಹಾಗಾಗಿ ಜನರಲಾಗಿ ಏನು ಮಾಡಿ ಅಂದರೆ ಮಿನಿಮಮ್ ಥಿಕ್ನೆಸ್ ಇರೋದು, ಮಿನಿಮಮ್ ಥಿಕ್ನೆಸ್ ಅಂದರೆ ನಿಮಗೆ
15 to 16 mm ಥಿಕ್ನೆಸ್ ನಾವು ಇರೋವು ದಪ್ಪ ಟೈಲ್ಸ್ ನೋಡಿ 16x16 ಯೂಸ್ ಮಾಡ್ಕೋಬಹುದು ಸೈಜು 16 ಇಂಚ್. ಸೊ ಆಮೇಲೆ ನಿಮಗೆ ಅದಕ್ಕಿಂತ ಅಬೌಟ್ 2 feet by 2 feet ಸಿಗ್ತವೆ, ಅದನ್ನು ಯೂಸ್ ಮಾಡ್ಕೋಬಹುದು. ಅದನ್ನು ಈ ಥರ ಪಾರ್ಕಿಂಗ್ ಫ್ಲೋರಿಗೆ ಯಾವಾಗಲೂ ಆ್ಯಂಟಿ ಸ್ಕಿಡ್ ಟೈಲ್ಸನ್ನು ಯೂಸ್ ಮಾಡಿ, ಯಾಕಂದರೆ ಸಂಪ್ ಟ್ಯಾಂಕು ಇರುತ್ತೆ, ವಾಶ್ ಮಾಡೋದಿರುತ್ತೆ, ಸೊ ಎಲ್ಲ ಅಂಗ್ಳಕ್ಕೆಲ್ಲ. ಸೊ ಹಾಗಾಗಿ ನೀವೇನು ಮಾಡಿ ಅಲ್ಲೂ ಆ್ಯಂಟಿ ಸ್ಕಿಡ್ ಟೈಲ್ಸನ್ನು ಯೂಸ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ಟೈಲ್ಸು ವಿಟ್ರಿಫೈಡ್ ಟೈಲ್ಸ್ ಬಗ್ಗೆ ಹೇಳಿದ್ದೀವಿ, ಯಾವ್ದು ಸೆಲೆಕ್ಷನ್ ಮಾಡಬೇಕು, ಅದ್ರಾಗ ಯಾವ್ಯಾವ ಟೈಪ್ ಇರುತ್ತೆ ಅಂತಲೂ ಇರುತ್ತೆ. ಇದರೊಳಗೆ ನಿಮಗೆ GVT, PGVT, ಆಮೇಲೆ ನಿಮಗೆ ನ್ಯಾನೋನು ಸಿಗ್ತವೆ. ಸೊ ಹಾಗಾಗಿ 2x2 ಎಲ್ಲಿ ಜನರಲಾಗಿ ನ್ಯಾನೋ ಸಿಗ್ತವೆ ಅದೆಲ್ಲ ಕಡಿಮೆ ರೇಟ್ ಇರುತ್ತೆ, 25 ರೂಪೀಸ್ ತನಕನೂ ಸಿಗ್ತವೆ ನಿಮಗೆ ಸ್ಕ್ವೇರ್ ಫೀಟು. ಸೊ ಹಾಗಾಗಿ ಈಗ ವಿಟ್ರಿಫೈಡ್ ಟೈಲ್ಸ್ ಬಗ್ಗೆ ನಾವು ಡೀಟೇಲಾಗಿ ಹೇಳಿದ್ದೀವಿ. ವಿಟ್ರಿಫೈಡ್ ಟೈಲ್ಸನ್ನು ಯೂಸ್ ಮಾಡಿ, ಸೆರಾಮಿಕ್ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಬೇಗ ಒಡೆದೋಗ್ತವೆ ಅವು, ಆಮೇಲೆ ಅದು ನೀರು ಜಾಸ್ತಿ ಕುಡಿಯುತ್ತೆ. ಸೊ ವಿಟ್ರಿಫೈಡು ನೀರು ಕಡಿಮೆ ಕುಡಿಯುತ್ತೆ. ಹಾಗಾಗಿ ನೀವು ಏನು ಮಾಡಿ ಅಂದರೆ ವಿಟ್ರಿಫೈಡ್ ಟೈಲ್ಸನ್ನು ಯೂಸ್ ಮಾಡಿ. ಆಸ್ ಕಂಪೇರ್ ಟು ಸೆರಾಮಿಕ್, ವಿಟ್ರಿಫೈಡ್ ಟೈಲ್ಸ್ ಗಟ್ಟಿ ಇರುತ್ತೆ. ಎಲ್ಲ ನಿಮಗೆ ಡೀಟೇಲಾಗಿ ಹೇಳಿದ್ದೀವಿ, ಫ್ಲೋರಿಂಗಿಗೆ, ಬಾತ್ರೂಮಿಗೆ, ಕಿಚನ್ನಿಗೆ, ಬೆಡ್ರೂಮಿಗೆ ಎಂಥವೆಂಥವು ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾವೇನು ಮಾಡ್ತೀವಿ ಅಂದರೆ ಟೈಲ್ಸು, ಗ್ರಾನೈಟು, ಮಾರ್ಬಲ್ ಏನೇನು ಡಿಫ್ರೆನ್ಸ್ ಇದೆ, ಅದು ಯೂಸ್ ಮಾಡಿದರೆ ಏನಾಗುತ್ತೆ, ಗ್ರಾನೈಟ್ ಯೂಸ್ ಮಾಡಿದರೆ ಏನಾಗುತ್ತೆ, ಮಾರ್ಬಲ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂತ ಡಿಫ್ರೆನ್ಸ್ ಹೇಳ್ತೀವಿ ನಾವು ನಿಮಗೆ. ಯಾವ ಕಡೆ ಯಾವ ಟೈಲ್ಸು, ಗ್ರಾನೈಟು, ಮಾರ್ಬಲ್ ಯೂಸ್ ಮಾಡಬಹುದು ಅಂತಲೂ ಹೇಳ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.